ಇನ್ನು ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಹೇಮಾ, ಏನಿದು ನಿನ್ನ ಡ್ರಾಮಾ, ಅಲ್ಲೇ ಇದ್ದಾಳೆ ಹೇಮಾ ಅನ್ನೋದು. ರೇವ್ ಪಾರ್ಟಿ ನಡೆದಂತ ಜಾಗದಲ್ಲೇ ನಟಿ ಹೇಮಾ ಅವರಿದ್ದಾರೆ. ಆದರೆ ನಾನು ಆ ಪಾರ್ಟಿಯಲ್ಲಿ ಇರಲಿಲ್ಲ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಲಭ್ಯ ಆಗೋದಕ್ಕಿದೆ. ನೀವು ನೋಡಿದ್ರಿ ಒಂದು ವಿಡಿಯೋ, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮರ ಇದೆ. ನಾನು ಯಾವುದೋ ಫಾರ್ಮ್ ಹೌಸಲ್ಲಿ ಇದ್ದೀನಿ ಹೈದರಾಬಾದ್ನಲ್ಲಿ ಅಂತ ಹೇಮಾ ಅವರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇದು ನಿಜಾನಾ ಅಂತ ಕೇಳಿದರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ರೇವ್ ಪಾರ್ಟಿ ನಡೆದಂಥ ಜಾಗದಲ್ಲೇ ಆ ನಟಿ ಹೇಮಾ ಇರೋದರ ಬಗ್ಗೆ ಸಾಕ್ಷ್ಯಗಳು ಸಿಗ್ತಾ ಇದೆ. ಅವರೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದನ್ನು ನೀವು ಗಮನಿಸಿದಿರಿ. ನಾನು ಆಗಲೇ ಹೇಳಿದೆ ಅದನ್ನು. ನಾನು ಹೈದರಾಬಾದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಹೈದರಾಬಾದಲ್ಲಿ ಇದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು, ಅಲ್ಲಿ ಹೈದರಾಬಾದು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಈಗ ನೀವೊಂದು ಫೋಟೋ ಏನು ನೋಡ್ತಾ ಇದ್ದೀರಿ, ಇದು ನಿನ್ನೆ ಪಾರ್ಟಿ ನಡೆದಂಥ ಜಾಗ, ಫಾರ್ಮ್ ಹೌಸು, ಅಲ್ಲಿಯೇ ಫೋಟೋ ಇದು. ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಹೇಮಾ ಅವರು ಹೇಳ್ತಾರೆ ಇಲ್ಲ ನಾನು ಹೈದರಾಬಾದ್ನಲ್ಲಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ರೇವ್ ಪಾರ್ಟಿ ಬಹುಶಃ ಹೈದರಾಬಾದ್ ಯಾವುದು ಬೆಂಗಳೂರು ಯಾವುದು ಅಂತ ಗೊತ್ತಾಗದೆ ಮಾತನಾಡಿದ್ರು ಗೊತ್ತಿಲ್ಲ. ಬಟ್ ನಾನು ಹೈದರಾಬಾದ್ನಲ್ಲಿ ಇದ್ದೀನಿ ಅಂತ ಅವ್ರು ಹೇಳ್ಕೊಳ್ತಾರೆ. ಸೊ ಇಲ್ಲಿ ಈ ಫೋಟೋ ನೋಡಿದರೆ ಇದು ಆ ಪಾರ್ಟಿ ನಡೆದಂಥ ಸ್ಥಳ, ಎಲೆಕ್ಟ್ರಾನಿಕ್ ಸಿಟಿಯ ರೇವ್ ಪಾರ್ಟಿ ನಡೆದಂಥ ಜಾಗದ ಫೋಟೋ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನಾನು ಹೈದರಾಬಾದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಯಾವುದೋ ಒಂದು ಮರದ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಹೈದರಾಬಾದ್ ಯಾವುದು ಬೆಂಗಳೂರು ಯಾವುದು ಅಂತ ಗೊತ್ತಾಗದಂಥ ಸ್ಥಿತಿನ ಇದು? ರಕ್ಷತ್, ಸದ್ಯ ಪೊಲೀಸರ ವಶದಲ್ಲಿ ತೆಲುಗು ನಟಿ ಹೇಮಾ ಇರುವಂತದ್ದು. ಸದ್ಯ GR ಫಾರ್ಮ್ ಹೌಸ್ ಏನಿದೆ ಇದರ ಮೇಲೆ ತಡರಾತ್ರಿ ದಾಳಿ ಆಗುತ್ತೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಟಿ ಇಲ್ಲೇ ಇರುವಂತದ್ದು. ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಸಾಮಾನ್ಯವಾಗಿ ಪೊಲೀಸ್ ವಶದಲ್ಲಿ ಯಾರನ್ನಾರು ತಗೊಳ್ಳುವಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಬೆಳಿಗ್ಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ನಮ್ಮ ಫ್ಯಾಮಿಲಿ ಅವರಿಗೆ ಮಾಹಿತಿಯನ್ನ ಕೊಡ್ತೀನಿ ಅಂತೇಳಿ ಮೊಬೈಲ್ ಅನ್ನ ಪಡೆದಂತ ನಟಿ ಮೊಬೈಲ್ ನಂಬರ್ ಅನ್ನು ತಗೊಂಡು ನನ್ನ ಫ್ಯಾಮಿಲಿ ನಂಬರ್ ಅನ್ನ ಕೊಡ್ತೀನಿ, ನೀವು ಕರೆ ಮಾಡಿ ತಿಳಿಸಿ ಅಂತ ಹೇಳಿದಂತ ನಟಿ ಪೊಲೀಸರಿಗೆ ಅಂದ್ರೆ ಸಿಸಿಬಿ ಅಧಿಕಾರಿಗಳು ಬೆಳಗ್ಗೆ ಇರ್ತಾರೆ, ಅವರಿಗೆ ಯಾಮರ್ಸಿ ಆಕೆ ಇಲ್ಲಿಂದಾನೇ ವಿಡಿಯೋ ಮಾಡಿರುವಂತದ್ದು. ಅಂದ್ರೆ GR ಫಾರ್ಮ್ ಹೌಸ್ ನ ಒಳಭಾಗದಲ್ಲೇ ಆಕೆ ವಿಡಿಯೋವನ್ನು ಮಾಡಿರುವಂತದ್ದು. ಸುಮಾರು 4 ಎಕರೆ ವಿಸ್ತೀರ್ಣದ GR ಫಾರ್ಮ್ ಹೌಸ್ ಇದು. ಇಲ್ಲಿ ಆಕೆ ವಿಡಿಯೋ ಮಾಡಿ ಆಕೆಯ ಯಾರು ಸ್ನೇಹಿತರು ಇರ್ತಾರೆ ಆಂಧ್ರ ಮೂಲದವರು, ಅವ್ರಿಗೆ ಕಳಿಸಿ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳುವಂತ ಕೆಲಸವನ್ನು ಆಕೆ ಮಾಡ್ತಾಳೆ. ಮತ್ತೆ ಯಾವಾಗ ಆಂಧ್ರದ ಸುದ್ದಿ ವಾಹಿನಿಗಳಲ್ಲಿ ಆಕೆ ಹೈದರಾಬಾದ್ ನಲ್ಲಿ ಇದ್ದಾಳೆ ಅಂತೇಳಿ ಸುದ್ದಿ ಪ್ರಸಾರ ಆಗುತ್ತೆ, ಆಕೆ ಎಲ್ಲ ಒಂದ್ ಕಡೆ ಸುಮ್ಮನಾಗುವಂತದ್ದು. ಅಂದ್ರೆ ನನ್ನ ವಿಚಾರ ಬೆಳಿಗ್ಗೆ ಏನ್ ಬಂತು, ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದೆ, ಅದಕ್ಕೆ ಸರಿಯಾಗಿ ನಾನು ಬೇರೆ ರೀತಿಯಾದಂತಹ ಉತ್ತರನ ಕೊಟ್ಟಿದ್ದೀನಿ ಅಂತೇಳಿ ಆಕೆ ಅನ್ಕೊಂಡಿರ್ತಾಳೆ. ಆದ್ರೆ ಸದ್ಯಕ್ಕೆ ಆಕೆ ನಿನ್ನೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾಳೆ, ಪೊಲೀಸರ ವಶದಲ್ಲಿದ್ದಾಳೆ. ಸದ್ಯ ಹೆಬ್ಗೋಡಿ ಪೊಲೀಸರಿಂದ ಆಕೆಯ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ. ಆಕೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಎಕ್ಸ್ಕ್ಲೂಸಿವ್ ಫೋಟೋ ಸದ್ಯ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.